ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕ ಡಿಲೈಟ್ಸ್. ಇವತ್ತು ಕರ್ನಾಟಕದ ಮತ್ತೊಂದು ಫೇಮಸ್ ಡಿಶ್ ಟೊಮೆಟೊ ಬಾತ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ಹೇಗೆ ಮಾಡ್ತಾರೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು 1 ಲೋಟ ಸೋನಾ ಮಸೂರಿ ಅಕ್ಕಿ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟಿದ್ದೀನಿ. ತರಕಾರಿನಲ್ಲಿ ಒಂದು 4 ನಾಟಿ ಟೊಮೆಟೊ ತಗೊಂಡು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. 2 ದೊಡ್ಡ ಈರುಳ್ಳಿನ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ತಗೊಂಡಿದ್ದೀನಿ. ಒಂದು 3/4 ಕಪ್ಪು ಹಸಿ ಬಟಾಣಿ ತಗೊಂಡಿದ್ದೀನಿ. ಹಾಗೇನೆ ಕ್ಯಾಪ್ಸಿಕಮ್ ಒಂದು ಮೀಡಿಯಂ ಸೈಜ್ ತಗೊಂಡು ಈ ತರ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಸಾಲೆಗೆ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಬಿಡಿಸಿರೋದು, ಹಾಗೆ ಅರ್ಧ ಇಂಚು ಶುಂಠಿ ತಗೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗಷ್ಟು ಹಸಿ ಕಾಯಿ ತಗೊಂಡಿದ್ದೀನಿ. 2 ಹಸಿ ಮೆಣಸಿನಕಾಯಿ, ಒಗ್ಗರಣೆಗೆ ದಾಲ್ಚಿನಿ ಎಲೆ 2, ಸ್ಟಾರ್ ಹೂವು 2 ಏಲಕ್ಕಿ, ಒಂದು 4 ಲವಂಗ, ಒಂದು ಪೀಸ್ ಚಕ್ಕೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು 10 ಗೋಡಂಬಿ ತಗೊಂಡಿದ್ದೀನಿ. ಹಾಗೇನೆ 2 ಟೇಬಲ್ ಸ್ಪೂನ್ ತುಪ್ಪ, 2 ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿಣ, ಇಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ ಮತ್ತೆ 2 ಟೇಬಲ್ ಸ್ಪೂನ್ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ತಗೊಂಡಿದ್ದೀನಿ. ಹಾಗೇನೆ ಕಸೂರಿ ಮೇಥಿ ಒಂದು ಅರ್ಧ ಟೇಬಲ್ ಸ್ಪೂನ್. ನಾನು ಒಂದು ಚಿಕ್ಕ ಜಾರ್ ತಗೊಂಡು ಮಸಾಲೆಗೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಒಂದು ಟೊಮೆಟೊನ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಆಗಿ ಈ ಥರ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕುಕ್ಕರ್ನ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಅದು ಕಾದ್ಮೇಲೆ ಎಣ್ಣೆ ಮತ್ತು ತುಪ್ಪನ ಅದಕ್ಕೆ ಸೇರಿಸಿ ಅದು ಒಂದು ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಹಸಿಮೆಣಸಿನಕಾಯಿ, ಜೀರಿಗೆ, ಸ್ಟಾರ್ ಎಲೆ, ದಾಲ್ಚಿನಿ ಹಾಗೂ ಲವಂಗ, ಚಕ್ಕೆ ಎಲ್ಲದನ್ನು ಸೇರಿಸ್ಬಿಟ್ಟು ಒಂದು 2 ನಿಮಿಷ ಹುರಿಯೋಣ. ಅದಕ್ಕೆ ಗೋಡಂಬಿ ಕೂಡ ಸೇರಿಸಿದ್ದೀನಿ. ಗೋಡಂಬಿ ಎಲ್ಲ ಒಂದು 2 ನಿಮಿಷ ಹುರಿದಾದ ಮೇಲೆ ಈರುಳ್ಳಿನ ಸೇರಿಸ್ಕೊಂಡು ಹುರಿಬೇಕು. ಈರುಳ್ಳಿ ಇಲ್ಲಿ ನಮಗೆ ಬ್ರೌನ್ ಆಗೋದೇನು ಬೇಡ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ಒಂದು ಸ್ವಲ್ಪ ಹುರಿಬೇಕು. ನಂತರ ಹೆಚ್ಚಿಟ್ಕೊಂಡಿರೋ ಹುಳಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಹುಳಿ ಟೊಮೆಟೊಗೆ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಫುಲ್ ಬಾತಿಗೆ ಏನು ಬೇಕಾಗತ್ತೆ ಅದನ್ನ ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಡ್ ಮಾಡಾದ್ಮೇಲೆ ಟೊಮೆಟೊನ ಮೆತ್ತಗಾಗೋವರೆಗೂ ಚೆನ್ನಾಗಿ ಒಂದು ಸ್ವಲ್ಪ ಹುರಿಬೇಕು. ಟೊಮೆಟೊ ಹುರಿದಾದ್ಮೇಲೆ ನಾನು ಎತ್ತಿಟ್ಕೊಂಡಿರುವಂಥ ಹಸಿ ಬಟಾಣಿ ಹಾಗೂ ಕ್ಯಾಪ್ಸಿಕಮ್ನ ಸೇರಿಸಿ ಮತ್ತೆ ಫ್ರೈ ಮಾಡಬೇಕು. ಇಲ್ಲಿ ನಾವು ಹಾಕೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಹುರಿಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಕಸೂರಿ ಮೇಥಿ, ಸ್ವಲ್ಪ ಅರಿಶಿನ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ನಂತರ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನೆನಪಿರ್ಲಿ, ನಾನು ಮಸಾಲೆ ಪದಾರ್ಥನ ಮೊದಲೇ ಫ್ರೈ ಮಾಡಿಲ್ಲ, ಹಸಿದನ್ನೇ ರುಬ್ಬಿರೋದು. ಹಾಗಾಗಿ ಈ ಹಸಿ ಮಸಾಲೆ ಹಾಕಾದ್ಮೇಲೆ ನಾನೊಂದು 5 ನಿಮಿಷನಾದರೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಧನಿಯಾ ಪುಡಿ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿನ ಪುಡಿ ಸೇರಿಸ್ಬಿಟ್ಟು ಮತ್ತೆ 2 ನಿಮಿಷ ಹುರಿಬೇಕಾಗತ್ತೆ. ನೋಡಿ, ಮೇನ್ ಈ ಟೊಮೆಟೊ ಬಾತ್ಗೆ ಕಲರ್ ಬರೋದಕ್ಕೆ ರೀಸನ್ನೇ ಈ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಇದು ಹಾಕಿ ಮಿಕ್ಸ್ ಕೊಡಿದ ತಕ್ಷಣನೇ ಆ ಮಿಕ್ಸ್ ಎಲ್ಲ ನೋಡಿ ಈ ಹೆಂಗೆ ರೆಡ್ ಕಲರ್ ಆಗಿ ಚೇಂಜ್ ಆಗೋಯ್ತು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಾನು ನೆನೆಸಿಟ್ಟಿರೋ ಅಕ್ಕಿನ ಇವಾಗ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಒಂದು 2 ನಿಮಿಷ ನಾನು ಉರಿತೀನಿ. ಹಾಗೇನೆ ನಾನು ಅವಾಗ್ಲೇನೆ 2 ಲೋಟ ನೀರನ್ನ ಪಕ್ಕದಲ್ಲೇ ಕಾಯಕ್ಕಿಟ್ಟಿದ್ದೆ. ನೀರು ಈಗಾಗಲೇ ಕಾದಿದೆ. ಇದು 2 ನಿಮಿಷ ಅಕ್ಕಿನ ಫ್ರೈ ಮಾಡಾದ್ಮೇಲೆ ಆ ನೀರನ್ನ ಇದಕ್ಕೆ ಸೇರಿಸ್ಕೊತೀನಿ. 2 ಸೇರಿಸಾದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಬಾತು. ಈ ಕುದಿಯೋ ಹಂತದಲ್ಲಿ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಮುಂಚೆನೆ ಕುಕ್ಕರ್ ಮುಚ್ಚಳನ ಮುಚ್ಚಕ್ಕೆ ಹೋಗಬಾರ್ದು. ಸೊ ಈಗ ಚೆನ್ನಾಗಿ ಕುದ್ದಾಗಿದೆ. ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ಹಾಕಿಸ್ತಾ ಇದ್ದೀನಿ. ಸೊ 2 ವಿಷಲ್ ಆದಮೇಲೆ ಅನ್ನ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಫುಲ್ ವಿಷಲ್ ಎಲ್ಲ ರಿಲೀಸ್ ಆಗಬೇಕು. ಅದಕ್ಕೂ ಮುಂಚೆನೆ ಲಿಡ್ನ ಓಪನ್ ಮಾಡಕ್ಕೆ ಹೋಗ್ಬಿಡಿ, ಇಲ್ಲಾಂದ್ರೆ ಮುಳ್ಳಕ್ಕಿ ಥರ ಆಗುತ್ತೆ. ಈಗಾಗಲೇ 2 ವಿಷಲ್ ಆಗಿದೆ. ಸೊ ನಾನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಬಾತ್ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ನೋಡಕ್ಕಂತೂ ಸಖತ್ ಕಲರ್ಫುಲ್ ಆಗಿದೆ, ತಿನ್ಲಿಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ. ನಾನು ಇದನ್ನ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಸೌತೆಕಾಯಿ ರಾಯ್ತಾ ಜೊತೆಗೂ ಇದನ್ನ ತಿನ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲಿ ಕುಕ್ಕರ್ ಯೂಸ್ ಮಾಡಿಕೊಂಡು ಹೋಟೆಲ್ ಸ್ಟೈಲ್ನಲ್ಲಿ ನಾವು ಟೊಮೆಟೊ ಬಾತ್ನ ಮಾಡ್ಬೋದು ಅಂತೇಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ಈ ವಿಡಿಯೋಸ್ನ ಶೇರ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.